ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸಿಂಪಲ್ಲಾಗಿರೋ ತುಂಬ ಹೆಲ್ದಿ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ದಾಲ್ ಕಿಚಡಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ನೀವು ಒಂದು ಪಾಟಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಮೊಸರು ಬಜ್ಜಿ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಾಲ್ ಕಿಚಡಿ ಮಾಡೋದಕ್ಕೆ ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ನಾರ್ಮಲ್ ಅಕ್ಕಿ ಏನು ಯೂಸ್ ಮಾಡ್ತೀರಾ ನೋಡಿ ಅನ್ನ ಮಾಡೋದಕ್ಕೆ, ಅದನ್ನೇ ತೊಗೊಳ್ಳಿ. ಬಾಸ್ಮತಿ ರೈಸ್ ಎಲ್ಲ ಏನೂ ಬೇಕಾಗಿಲ್ಲ. ಈವನ್ ದಾಲ್ ಕಿಚಡಿ ರೇಷನ್ ಅಕ್ಕಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ. ಇದರಲ್ಲಿ ಎಷ್ಟು ಅಕ್ಕಿ ತೊಗೊಳ್ತೀನಿ ಅದರ ಅರ್ಧದಷ್ಟು ಬೇಳೆ ತೊಗೊಳ್ತೀನಿ. ನೀವು ಮಿಕ್ಸ್ ಬೇಳೆ ತೊಗೊಳ್ಬೋದು, ಇಲ್ಲ ನಾನಿಲ್ಲಿ ತೊಗರಿ ಬೇಳೆನ ಮಾತ್ರ ತೊಗೊಂಡಿದ್ದೀನಿ. ಬೇಳೆ ಮಿಕ್ಸ್ ಬೇಳೆ ಕೂಡ ಆಗ್ಬೋದು, ಇಲ್ಲ ಯಾವುದಾದ್ರೂ ಒಂದು ಬೇಳೆ ಕೂಡ ಹಾಕ್ಕೊಳ್ಬೋದು. ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಇಡ್ತೀನಿ. ಒಂದು 10 ನಿಮಿಷ ನೆನೆದ್ರೆ ಸಾಕಾಗುತ್ತೆ, ತುಂಬ ನೆನೆಬೇಕು ಅಂತೇನಿಲ್ಲ. ಸೊ ಇದು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿಬಿಟ್ಟು ಹಾಗೆ ಒಂದು 10 ನಿಮಿಷ ಇಟ್ಕೊಳ್ತೀನಿ. ಅದಾದ ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆವಾಗಲೇ ಹೇಳಿದಾಗೆ 1 ಪಾಟ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಒಂದೇ ಪಾಟಲ್ಲಿ ನಿಮಗೇನಾದರೂ ಮಾಡೋದಕ್ಕೆ ಯಾರು ಮಾಡ್ತಾರೆ ಅಂತ ಅನಿಸ್ದಾಗ, ತುಂಬ ಹೆಲ್ದಿ ಟೇಸ್ಟಿಯಾಗಿರೋದು ತಿನ್ನಬೇಕು ಅಂತ ಅನಿಸ್ದಾಗ ನೀವು ಇದನ್ನು ಖಂಡಿತವಾಗ್ಲೂ ಮಾಡಿ. ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಜೀರಿಗೆ, 1 ಪುಲಾವ್ ಎಲೆ ಹಾಕ್ತೀನಿ. ಜಸ್ಟ್ ಸ್ವಲ್ಪ ಫ್ಲೇವರ್ಗೆ ಅಷ್ಟೇ, ತುಂಬ ನಿಮ್ಗೆ ಜಾಸ್ತಿ ಏನು ಫ್ಲೇವರ್ ಬರಲ್ಲ. ನಾನು ಯಾವುದೇ ರೀತಿ ಮಸಾಲೆ ಎಲ್ಲ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೆ 1 ಪುಲಾವ್ ಎಲೆ. ಅದಾದ ನಂತರ ಅದರಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಆಲೂಗಡ್ಡೆ. ವೆಜಿಟೇಬಲ್ಸ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಯಾವುದು ಕೂಡ ಹಾಕ್ಕೊಳ್ಬೋದು. ಆಲೂಗಡ್ಡೆ ಆದಮೇಲೆ ಇಲ್ಲಿ ಕ್ಯಾರೆಟ್, ಆಮೇಲೆ ಬೀನ್ಸ್ ಹಾಕ್ಕೊಳ್ತೀನಿ ನಾನು. ನೀವು ಇದರಲ್ಲಿ ಫ್ಲವರ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಮಕ್ಕಳಿಗೆಲ್ಲ ಮಾಡ್ತಾಯಿದ್ದೀರಂತಂದರೆ ಅವ್ರು ಯಾವ ವೆಜಿಟೇಬಲ್ ತಿನ್ನಲ್ಲ ನೋಡಿ, ಅದನ್ನು ಇದಕ್ಕೆ ಹಾಕಿಬಿಡಿ. ತುಂಬ ಹೆಲ್ದಿ ಕೂಡ ಆಗುತ್ತೆ, ಹಾಗೆ ಮಕ್ಕಳು ಕೂಡ ತಿಂತಾರೆ. ಅವ್ರಿಗೆ ಗೊತ್ತೇ ಆಗೋಲ್ಲ ಇದೆಲ್ಲ ವೆಜಿಟೇಬಲ್ಸ್ ಹಾಕಿದ್ದೀರಾ ಅಂಥೇಳಿ ನೀವು. ಅದಾದಮೇಲೆ ಇಲ್ಲಿ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೆ ಇದ್ದೀನಿ ಎಲ್ಲ ವೆಜಿಟೇಬಲ್ಸ್ ಹಾಕಿದ ತಕ್ಷಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇಲ್ಲಿ ನೋಡ್ಬೋದು, ಇದು ಕೊತ್ತಂಬರಿ ಸೊಪ್ಪಲ್ಲ, ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಮಕ್ಕಳಿಗೆ ತಿನ್ನಿಸ್ಬೇಕು, ಹೆಲ್ದಿ ತಿನ್ನಿಸ್ಬೇಕು. ಆದರೂ ಫುಲ್ ಫ್ಲೇವರ್ ಚೇಂಜ್ ಮಾಡಿದ್ರೆ ಮಕ್ಕಳಿಗೆ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೆ 1 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ 4 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಇನ್ನೂ ಸೂಪರ್ ಡೂಪರ್ ಹೆಲ್ದಿ ಮಾಡೋದಕ್ಕೆ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಸೊ ಪಾಲಕ್ ಸೊಪ್ಪೆಲ್ಲ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಅಕ್ಕಿ ಮತ್ತು ಬೇಳೆ ಏನು ನೆನೆಸಿದ್ದೀವಿ ನೋಡಿ ಅದನ್ನು ಹಾಕಬೇಕು. ವೆಜಿಟೇಬಲ್ಸ್ ಎಲ್ಲ ನಮಗೆ ಜಾಸ್ತಿ ಫ್ರೈ ಆಗಬೇಕು ಅದೆಲ್ಲ ಏನೂ ಇಲ್ಲ. ಜಸ್ಟ್ ಒಂದು ಸಲ ಹೀಗೆ ನೀವು ನೋಡಿರ್ಬೋದು, ಒಂದು ಸಲ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಕೆಳಗಡೆ ಹಿಡಿಬಾರ್ದು ಅಂಥೇಳಿ ಫ್ರೈ ಎಲ್ಲ ಮಾಡಬೇಕು ತುಂಬ ಚೆನ್ನಾಗಿ, ಆ ಥರದ್ದೆಲ್ಲ ಏನೂ ಇಲ್ಲ ಈ ದಾಲ್ ಕಿಚಡಿಗೆ. ಇಲ್ಲಿ ನಾನಿವಾಗ ಅಕ್ಕಿ ಬೇಳೆದ ನಂತರ ಗ್ರೀನ್ ಪೀಸ್ ಹಾಕ್ತಾಯಿದ್ದೀನಿ. ಇವಾಗ ಸೀಸನ್ ಅಲ್ವಾ, ದಾಲ್ ಕಿಚಡಿಯಲ್ಲಿ ಸ್ವಲ್ಪ ಗ್ರೀನ್ ಪೀಸ್ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಹಾಕ್ತಾಯಿದ್ದೀನಿ. ಇದರಲ್ಲಿ ನೆಲಗಡಲೆ ಕೂಡ ಹಾಕ್ಬೋದು, ಸ್ವಲ್ಪ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಬಟ್ ನಾನು ಖಾಲಿ ಗ್ರೀನ್ ಪೀಸ್ ಹಾಕ್ತಾಯಿದ್ದೀನಿ, ಬಟಾಣಿ ಕಾಳು. ಅದರಲ್ಲಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ. ನೀರು ನೀವು ಅನ್ನ ಮಾಡೋದಕ್ಕೆ ಎಷ್ಟು ಹಾಕ್ಕೊಳ್ತೀರ ನೋಡಿ, ಅದಕ್ಕಿಂತ 1-2 ಗ್ಲಾಸ್ ಜಾಸ್ತಿನೇ ಹಾಕ್ಕೊಳ್ಬೇಕು. ನಮಗಿದು ತುಂಬ ಪುಲಾವ್ ಥರ ಅನ್ನ ಎಲ್ಲ ಉದ್ರುದ್ರ ಆಗಬೇಕಲ್ಲ, ಸ್ವಲ್ಪ ಇದು ಸಾಫ್ಟಾಗಿರಬೇಕು. ನೀವು ಮಕ್ಕಳಿಗೂ ಕೂಡ ಈಸಿಯಾಗಿ ತಿನ್ನಿಸ್ಬೋದು, ಆ ರೀತಿ ಸಾಫ್ಟಾಗಿರಬೇಕು. ದಾಲ್ ಕಿಚಡಿ ಅಂದರೆ ಅದ್ರ ಟೆಕ್ಸ್ಚರ್ ಸಾಫ್ಟಾಗೇ ಇರಬೇಕು. ಇದು ಫುಲ್ಲು ಪುಲಾವ್ ಥರ ಉದ್ರುದ್ರಾಗಿ ಸಪ್ರೇಟಾಗಿ ಎಲ್ಲ ಬರಬಾರ್ದು, ಸ್ವಲ್ಪ ಸಾಫ್ಟಾಗಿರಬೇಕು. ಇದರಲ್ಲಿ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ನಾನು ಇದಕ್ಕೆ ಯಾವುದೇ ರೀತಿ ಖಾರ ಬಳಸಲೇ ಇಲ್ಲ. ಹಸಿಮೆಣಸು ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ, ಅದಕ್ಕೆ ಹಾಕಲಿಲ್ಲ. ನಿಮಗೆ ಖಾರ ಬೇಕಂದ್ರೆ ಹಸಿಮೆಣಸನ್ನು ಹಾಕ್ಕೊಳ್ಬೋದು ಕಟ್ ಮಾಡಿ, ಆವಾಗಲೇ ವೆಜಿಟೇಬಲ್ಸ್ ಫ್ರೈ ಮಾಡ್ಕೊಳ್ಬೇಕಾದ್ರೆ. ಬಟ್ ನಾನು ನಾರ್ಮಲಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ ಮುಚ್ಚಿ ನಾನು 3 ವಿಸಿಲ್ನ ಕೂಗಿಸ್ತೀನಿ. ಅಲ್ಲಿ ತನಕ ನಾನಿಲ್ಲಿ ಮೊಸರು ಬಜ್ಜಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊಸರು ಬಜ್ಜಿ ನನ್ನ ವೇಯಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಯಾವ ರೀತಿ ಯೂಶ್ವಲಿ ಮಾಡೋದು ಅಂಥೇಳಿ. ಮೊಸರು ಬಜ್ಜಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಕ್ಯುಕಂಬರ್ ತೊಗೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ 1 ಈರುಳ್ಳಿ
ಕ್ಯಾರೆಟ್, ಬೀನ್ಸ್ ಹಾಕ್ಕೊಂಡಿದ್ದೀನಿ. ಹಸಿ ಎಲ್ಲದು ಇದೆ. ಬೀನ್ಸ್ ಕೂಡ ಹಸಿ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ, ಚಿಕ್ಕ ಚಿಕ್ಕದಾಗಿ ಬೀನ್ಸ್ ಕಟ್ ಮಾಡಿ ಹಾಕಿ. ಅದಾದ ನಂತರ ಇದಕ್ಕೆ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಯಾವುದು ವೆಜಿಟೇಬಲ್ಸ್ನ ನಾನಿಲ್ಲಿ ಹಾಕ್ಕೊಳ್ಳೋದಿಲ್ಲ. ಅದಾದ ನಂತರ ಇದಕ್ಕೆ ಸ್ವಲ್ಪನೇ ಚಾಟ್ ಮಸಾಲ ಹಾಕ್ಕೊಳ್ತೀನಿ. ಇದು ಫುಲ್ಲಿ ಆಪ್ಷನ್, ಬಟ್ ನನಗೆ ಇದು ಮೊಸರು ಬಜ್ಜಿಗೆ ಸ್ವಲ್ಪ ಚಾಟ್ ಮಸಾಲ ಇದ್ದರೆ ಫ್ಲೇವರ್ ಇನ್ನೂ ಎಕ್ಸ್ಟ್ರಾ ಕೊಡುತ್ತೆ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾವು ಮೊಸರನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. ಮೊಸರು ಬಜ್ಜಿಗೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಮೊಸರು ಹಾಕ್ಕೊಳ್ತೀನಿ. ಮೊಸರು ಬಜ್ಜಿಗೆ ಮೊಸರಿಲ್ಲ ಅಂದರೆ ಮೊಸರು ಬಜ್ಜಿ ಹೇಗಾಗುತ್ತೆ ಅಲ್ವಾ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಸ್ವಲ್ಪನೇ ಮೊಸರಿತ್ತು, ಅದಕ್ಕೆ ಸ್ವಲ್ಪನೇ ಮೊಸರು ಹಾಕ್ಬಿಟ್ಟು ಅದರಲ್ಲೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿತ್ತು. ಆ ದಾಲ್ ಕಿಚಡಿ, ಮೊಸರು ಬಜ್ಜಿ, ಹಪ್ಪಳ ನಿಮಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅಂದರೂ ಕೂಡ ಇದೇ ಮೆಥಡಲ್ಲಿ ಒಂದು ಸಲ ಮಾಡಿ ಬಿಸಿ ಬಿಸಿ ತಿಂದು ನೋಡಿ. ನೀವು ಇಷ್ಟ ಇಲ್ಲದೇ ಇದ್ದರೂ ಕೂಡ ನೀವು ಪ್ರತಿ ವಾರ ಮಾಡ್ಕೊಂಡು ತಿಂತೀರ. ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ಯಾರಿಗೂ ಗೊತ್ತೇ ಇರಲಿಲ್ಲ ದಾಲ್ ಕಿಚಡಿ. ನಾವು ಮುಂಬೈಯಲ್ಲಿರೋದ್ರಿಂದ ಇಲ್ಲೆಲ್ಲರೂ ಮಾಡ್ತಾರೆ. ಸೊ ಅದಕ್ಕೆ ನಾನು ಕೂಡ ಒಂದಿನ ಟ್ರೈ ಮಾಡಿದೆ. ಬಟ್ ನಮ್ಮ ಮನೆಯವ್ರಿಗೆಲ್ಲ ಎಷ್ಟು ಇಷ್ಟ ಆಯ್ತು ಅಂದರೆ ವಾರಕ್ಕೆ ಒಂದು ಸಲನಾದರೂ ಮಾಡೋದಕ್ಕೆ ಕೇಳ್ತಾರೆ. ಸೊ ವಾರಕ್ಕೆ ಒಂದು ಸಲನಾದರೂ ಡಿನ್ನರ್ಗೆ ಇದೇ ಮಾಡ್ತೀನಿ ಮೋಸ್ಟ್ಲಿ. ಇಲ್ಲಿ ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಮೊಸರು ಬಜ್ಜಿ ಅಂತೂ ರೆಡಿಯಾಗಿ ಹೋಯಿತು. ಅಲ್ಲಿ ವಿಸಿಲ್ ಕೂಡ ಬಂತು. ದಾಲ್ ಕಿಚಡಿ ಹೇಗಾಗಿದೆ ಅಂಥೇಳಿ ನೋಡೋಣ. ಸೊ ಇದನ್ನು ಇವಾಗ ಓಪನ್ ಮಾಡ್ತೀನಿ. ವಿಷಲ್ ಆಗಿದೆ, 3 ವಿಷಲ್ನ ಕೂಗಿಸ್ಕೊಂಡಿದ್ದೀವಿ. ಓಪನ್ ಮಾಡಿದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ನಾವು ಹಾಕಿರೋದು ಏನು ಅಷ್ಟು ವೆಜಿಟೇಬಲ್ಸ್ ಎಲ್ಲ ಗೊತ್ತಾಗ್ತಾನೆ ಇರಲಿಲ್ಲ. ಇದನ್ನು ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ಅನ್ನ ನಿಮಗೆ ಅಷ್ಟೊಂದು ಉದ್ರುದ್ರಾಗಿ ಕಾಣ್ತಾ ಇಲ್ಲ, ಪುಲಾವ್ ಥರ. ನೀವು ಅಲ್ಲಿ ಆ ಸ್ಪೂನಲ್ಲಿ ಹಿಡ್ದಿರೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೆ ಆ್ಯಕ್ಚುಲಿ ಇಲ್ಲಿ ಟೆಕ್ಸ್ಚರ್ ಗೊತ್ತಾಗ್ತಾ ಇದೆ. ಅಂದರೆ ಫುಲ್ಲು ಸಾಫ್ಟಾಗಿದೆ. ನೀವು ಮಕ್ಕಳಿಗೂ ಚೆನ್ನಾಗಿ ಕೈಯಲ್ಲಿ 6 ಮಂತ್ ಬೇಬೀಸ್ ಕೂಡ ತಿನ್ನಿಸ್ಬೋದು, ಅಷ್ಟು ಸಾಫ್ಟಾಗಿ ಆಗಿದೆ, ಅಷ್ಟು ಚೆನ್ನಾಗಿ ಆಗಿದೆ. ಇದು ಇದೇ ರೀತಿ ಇರುತ್ತೆ ದಾಲ್ ಕಿಚಡಿ. ಇದನ್ನು ಇನ್ನೂ ಕೂಡ ನೀರಾಗಿ ಮಾಡ್ಬೋದು. ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂತ ಅನಿಸಿದರೆ ಇದೇ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸಲ ಕುದಿ ಬರೆಸಿದ್ರೆ ಸಾಕಾಗುತ್ತೆ. ಬಟ್ ನನಗೇನು ಜಾಸ್ತಿ ನೀರು ಬೇಕಂತ ಅನಿಸಲಿಲ್ಲ. ಇದು ಸಾಫ್ಟಾಗಿ ಪರ್ಫೆಕ್ಟ್ ಆಗಿದೆ. ಸೊ ಇಷ್ಟೇ ಸಾಕು. ನಮ್ಮ ಮನೆಯಲ್ಲೆಲ್ಲ ಹೀಗೆ ಇಷ್ಟಪಡ್ತಾರೆ. ಇದಾದ ನಂತರ ಇಲ್ಲಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ತಿಂದು ನೋಡಿದ್ರೆ ಇದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ಅದಾದ ನಂತರ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ, ಸೈಡ್ ಡಿಶ್, ಆಮೇಲೆ ಹಪ್ಪಳ ಇದ್ದರೆ ಇದು ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಈ ರೆಸಿಪಿನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂಥೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.